ದೇಶಾದ್ಯಂತ ಆದಾಯ ತೆರಿಗೆ ದಿನವನ್ನು ಆಚರಿಸಲಾಗುತ್ತಿದೆ. ಆದಾಯ ತೆರಿಗೆ ಇಲಾಖೆಯ ಸ್ಥಾಪನೆ ಮತ್ತು ಬೆಳವಣಿಗೆಯನ್ನು ಸ್ಮರಿಸುವ ಮತ್ತು ಪಾರದರ್ಶಕ ತಂತ್ರಜ್ಞಾನ ಚಾಲಿತ ಹಾಗೂ ತೆರಿಗೆದಾರ ಸ್ನೇಹಿ ತೆರಿಗೆ ಆಡಳಿತದ ಕಡೆಗೆ ದೇಶದ ಅನನ್ಯ ನಡಿಗೆಯ ಅವಲೋಕನಕ್ಕೆ ಇದು ಪೂರಕವಾಗಿದೆ. ಕಳೆದ ಕೆಲ ದಶಕಗಳಲ್ಲಿ ಭಾರತದ ತೆರಿಗೆ ಪರಿಸರ ವ್ಯವಸ್ಥೆಯ ಗಮನಾರ್ಹವಾದ ರೂಪಾಂತರಕ್ಕೆ ಒಳಗಾಗಿದೆ. 1981ರಲ್ಲಿ ತೆರಿಗೆ ಆಡಳಿತದಲ್ಲಿ ಗಣಕೀಕರಣದ ಪರಿಚಯದೊಂದಿಗೆ ಒಂದು ಪ್ರಮುಖ ಬದಲಾವಣೆಯಾಯಿತು. ತೆರಿಗೆ ಚಲನ್ಗಳ ಎಲೆಕ್ಟ್ರಾನಿಕ್ ಪ್ರಕ್ರಿಯೆಯ ತಂತ್ರಜ್ಞಾನ ಚಾಲಿತ ಸುಧಾರಣೆಗಳಿಗೆ ಅಡಿಪಾಯ ಹಾಕಿತು. ಇದರ ನಂತರ 1995ರಲ್ಲಿ ಶಾಶ್ವತ ಖಾತೆ ಸಂಖ್ಯೆ ಪ್ಯಾನ್ ಅನ್ನು ಪರಿಚಯಿಸಲಾಯಿತು. ಇದು ಹಣಕಾಸಿನ ವಹಿವಾಟುಗಳ ಉತ್ತಮ ಟ್ರ್ಯಾಕಿಂಗ್ ಮತ್ತು ಏಕೀಕರಣವನ್ನು ಸಕ್ರಿಯಗೊಳಿಸಿತು. ಆದಾಯ ತೆರಿಗೆ ರಿಟರ್ನ್ಸ್ನ ಆನ್ಲೈನ್ ಫಿಲ್ಲಿಂಗ್ ಅನ್ನು ಪ್ರಾರಂಭಿಸುವುದರೊಂದಿಗೆ ಡಿಜಿಟಲ್ ರೂಪಾಂತರವು ಮತ್ತಷ್ಟು ವೇಗವನ್ನು ಪಡೆಯಿತು. ಈ ಫೈಲಿಂಗ್ ದಾಖಲೆಗಳನ್ನು ಗಣನೀಯವಾಗಿ ಕಡಿಮೆಗೊಳಿಸಿತು, ಅನುಸರಣೆ ವೆಚ್ಚವನ್ನು ಕಡಿಮೆ ಮಾಡಿತು ಮತ್ತು ತೆರಿಗೆದಾರರು ಯಾವುದೇ ಸಮಯದಲ್ಲಿ ಸೇವೆಗಳನ್ನು ಪ್ರವೇಶಿಸಲು ಸಕ್ರಿಯಗೊಳಿಸಿತು. ಇತ್ತೀಚಿನ ವರ್ಷಗಳಲ್ಲಿ ಆದಾಯ ತೆರಿಗೆ ಇಲಾಖೆಯು ತೆರಿಗೆ ಆಡಳಿತಗಳನ್ನು ಮತ್ತಷ್ಟು ಬಲಪಡಿಸಲು ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದೆ. ಆದಾಯ ತೆರಿಗೆ ದಿನವು ಆಧುನಿಕ ಮತ್ತು ಪರಿಣಾಮಕಾರಿ ತೆರಿಗೆ ಆಡಳಿತವು ಸ್ವಯಂ ಪ್ರೇರಿತ ಅನುಸರಣೆಯನ್ನು ಉತ್ತೇಜಿಸುತ್ತದೆ ಮತ್ತು ರಾಷ್ಟ್ರದ ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ನೆನಪಿಸುತ್ತದೆ.